ತುದಿಗೆ ಒಂದು ಗಂಟು ಹಾಕ್ಕೊಳ್ಬೋದು. ಈ ಗಂಟೆಲ್ಲ ನನಗೇನಾ ಫುಲ್ಲು ಟೈಟಾಗಿ ಎಳ್ಕೊಳ್ಳಿ. ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ. ಸೀರೆ ಉಟ್ಟ ಮೇಲೂ ಹಾಕ್ಕೊಳ್ಬೋದು. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೇಗೆ ರೆಡಿ ಆಗೋದು, ಸಿಂಪಲಾಗಿ ಸ್ಯಾರಿ ಉಡೋದು ಹೇಗೆ, ನೀಟಾಗಿ ಹೊಟ್ಟೆ ಒಂದು ಸ್ವಲ್ಪ ನಿಮ್ಗೆ ಹೊಟ್ಟೆ ದಪ್ಪ ಇದ್ರೂ ಹೊಟ್ಟೆ ದಪ್ಪ ಕಾಣಿಸ್ದೇ ಇರೋ ಥರ ಹೇಗೆ ಸೀರೆ ಉಡೋದು ಏನು ಅಂತ ಫುಲ್ಲು ರೆಡಿ ಆಗೋ ವಿಡಿಯೋ ತುಂಬ ಜನ ಕೇಳ್ತಾ ಇದ್ರಿ. ನೀವು ಒಂದೇ ಒಂದು ಏನು ಹಚ್ಕೊಳ್ತೀರಾ ಏನು ಅಂತ ಒಂದು ವಿಡಿಯೋ ಮಾಡಿ ಅಂದರು. ನೋಡಿ, ನನ್ನ ಕೂದಲು ಇವಾಗ ನಂದು ಆರೋಗ್ಯ ಪೌಡ್ರ್ ತೊಗೊಂಡಾಗಿಂದ ನನ್ನ ಕೂದಲು ಉದುರ್ತಾ ಇಲ್ಲ. ಅದರಲ್ಲಿ ನಾನು ಅಗಸೆ ಬೀಜ, ಕಲೋಂಜಿ, ಮೆಂತೆ ಪ್ರತಿಯೊಂದು ಹಾಕಿರ್ತೀನಲ್ವ, ಹಾಗಾಗಿ ಅದು ದೇಹ ಒಳಗಡೆನೂ ಕೆಲಸ ಮಾಡುತ್ತೆ, ಹೊರಗಡೆನೂ ಕೆಲಸ ಮಾಡುತ್ತೆ. ಮತ್ತು ನಂದು ಫೇಸ್ ಆಯಿಲು, ಫೇಸ್ ಪೌಡರು ಪ್ರತಿಯೊಂದು ನಾನು ಮಾಡಿರೋದೇ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ಇಷ್ಟು ಸಣ್ಣ ಆಗಿದ್ದೀನಿ. ನಿಮ್ಗೆ ಯಾಕಾದರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆರ್ಡ್ರ್ ಕೊಡ್ಬೋದು. ಇವಾಗ ಹೇಗೆ ರೆಡಿ ಆಗೋದು ಅಂತ ಫಟಾಫಟ್ ಅಂತ ನೋಡೋಣ ಬನ್ನಿ. ನಾನು ಈ ಕ್ರೀಮೇ ಯೂಸ್ ಮಾಡೋದು. ಈಗೊಂದು ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಮತ್ತು ನಂದು ಫೇಸ್ ವಾಶು, ಫೇಸ್ ಆಯಿಲ್ ಮಾಡಿದ್ದೀನಲ್ಲ ಅದನ್ನೇ ಯೂಸ್ ಮಾಡೋದು. ಅದನ್ನು ಸೋಪೆಲ್ಲ ಏನೂ ಹಾಕಲ್ಲ. ಇದೊಂದು ಗ್ರೀನ್ ಕಲರ್ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ. ಇದು ಗ್ರೀನ್ ಕುಂಕುಮ, ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಕುಬೇರ ಕುಂಕುಮ, ಇದು ಕುಬೇರ ಲಕ್ಷ್ಮಿ ಕುಂಕುಮ. ಇದು ನಂದು ಮೇಲ್ ಟ್ರೇಡ್ ಮಾರ್ಕು, ಕೊರಗಜ್ಜನ ಗಂಧ. ಇದು ಜುಮ್ಕಿ ಹಾಕ್ಕೊಬೇಕು, ಇದು ಸರ, ಇದು ಕ್ಲಿಪ್ಪು, ಇದೊಂದು ನೆಕ್ಲೆಸ್ ಹಾಕ್ಕೊಳ್ತೀನಿ. ಕೈಗೆ ಬಳೆ ಹಾಕ್ಕೊಂಡಿದ್ದೀನಿ, ಪಿನ್ನಿದೆ. ಈ ಸೀರೆ ಹೇಗೆ ಉಟ್ಕೊಳ್ಳೋದು ಮತ್ತು ಇದು ಏನು, ಬನ್ನೀಗ ವಿಡಿಯೋ ನೋಡೋಣ. ತುಂಬ ಜನ ಕೇಳ್ತಾಯಿದ್ರು, ನೀವು ನೀಟಾಗಿ ಸೀರೆ ಉಡ್ತೀರಾ, ಯಾವ ಥರ ಉಡ್ತೀರಾ ಅಂತ. ಇದು ಸಾಫ್ಟ್ ಸೀರೆ, ತುಂಬ ಸಾಫ್ಟ್ ಇದೆ ಇದು. ನಾನು ಕಂಚಿ ಸೀರೆಲೂ ಉಡೋದು ಹೇಗೆ ಅಂತ ತೋರಿಸಿದ್ದೀನಿ. ಆ ವಿಡಿಯೋ ಈಗಲೂ ವೈರಲ್ ಆಗ್ತಾ ಇದೆ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಲಂಗನ ಇಲ್ಲೇ ಕಟ್ಕೊಳ್ಬೇಕು ನೋಡಿ, ರೈಟ್ ಸೈಡ್ನು ನಿಮಗೆ ಲೆಫ್ಟ್ ಕಾಣಿಸ್ಬೋದು, ರೈಟ್ ಸೈಡೇ ಕಟ್ಕೊಳ್ಬೇಕು. ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ ಕಟ್ಕೊಳ್ತಾರೆ. ಇಲ್ಲಿ ಕಟ್ಕೊಂಡಾಗ ಏನಾಗುತ್ತೆ, ತೆಳು ಸೀರೆಲ್ಲ ಅಂದರೆ ಈಗ ಅಸಹ್ಯ ಕಾಣಿಸುತ್ತೆ, ನೀವು ಗಮನಿಸಿರ್ಬೋದು. ಮತ್ತು ನಮಗೇನಾಗುತ್ತೆ, ನಾನು ಇನ್ನೊಂದು ಈ ಕಡೆ ಕಟ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತ ಹೇಳ್ತೀನಿ. ನಮಗೆ ಎಲ್ಲಾದರೂ ಊಟ ಮಾಡಿರ್ತೀವಿ, ಟೈಟ್ ಆಯಿತು, ಇಲ್ಲ ಎಲ್ಲೋ ಕೂತ್ಕೊಂಡಿರ್ತೀವಿ, ಹಿಂಸೆ ಆಗ್ತಿರುತ್ತೆ, ಲಾಡಿ ಕಟ್ಕೊಂಡಿರೋದು ಟೈಟಾಗಿ ಲೂಸ್ ಮಾಡ್ಕೊಳ್ಬೋದು. ತುಂಬ ಅನುಕೂಲ ರೈಟ್ ಸೈಡು. ಮತ್ತು ನಿಮಗೆ ಇಲ್ಲಿ ಓಪನ್ ಇಲ್ಲ, ಜಾಸ್ತಿ ಓಪನ್ ಇರೋದು ಬೇಡ. ಅಕಸ್ಮಾತ್ ಓಪನ್ ಇತ್ತು ಅಂದರೆ ಈಗ ಸೇರಿಸಿ ಒಂದು ಪಿನ್ ಹಾಕ್ಕೊಂಬಿಡಿ. ಇಲ್ಲಿ ಲಾಡಿ ಕಟ್ಕೊಂಡು ಈ ಥರ ಒಳಗೆ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಲಾಸ್ಟು ಇಲ್ಲಿಂದ ಸೀರೆ ಹೀಗೆ ತೊಗೊಳ್ತೀರಾ, ಈಗ ತೊಗೊಂಡು ನೋಡಿ, ಈಗ ತೊಗೊಂಡು ಬೇಕಾದ ನಮ್ಮಮ್ಮ ಗಂಟು ಹಾಕ್ಕೊಳ್ತಾಯಿದ್ರು. ಇಲ್ಲೊಂದು ಈ ಥರ ಗಂಟು ಹಾಕ್ಕೊಂಡು ಬಿಟ್ಬಿಡ್ತಾಯಿದ್ರು. ಅದು ಹೀಗೆ ಜಾರಲ್ಲ ಅಂತ ಹೇಳಿ ಗಂಟು ಹಾಕ್ಕೊಳ್ತಿದ್ರು. ನಾನು ಹಾಕ್ಕೊಳ್ಳಲ್ಲ. ನಿಮಗೆ ಬೇಕು ಅಂದರೆ ತುದಿಗೆ ನೋಡಿ, ಈ ಥರ ತುದಿಗೆ ಒಂದು ಗಂಟು ಹಾಕ್ಕೊಳ್ಬೋದು. ಅಮ್ಮ ಹಾಕ್ಕೊಳ್ತಾಯಿದ್ರು. ಎಲ್ಲ ಸೀರೆಗೂ ಇರೋದು. ನಾನು ರೇಗಿಸ್ತಿದ್ದೆ ಅಮ್ಮನಿಗೆ, ಈ ಗಂಟೆಲ್ಲ ನನಗೇನಾ ಅಂತ ಹೇಳ್ತಿದ್ದೆ. ನೋಡಿ, ಈ ಥರ ನಮ್ಮ ಕೈ ಹೀಗಿಟ್ಕೊಂಡ್ರೆ ಇಷ್ಟೇ. ತುಂಬ ಇಲ್ಗೂ ಸಿಗಿಸ್ಕೊಳ್ಬಾರ್ದು, ಸೇಮ್ ಇಷ್ಟೇ. ನೋಡಿ, ಇಷ್ಟು. ನೀವು ಈಲ್ಡ್ ಸ್ಲಿಪ್ಪರ್ ಏನಾದರೂ ಹಾಕ್ಕೊಳ್ತೀನಿ ಅಂತ ಅಂದರೆ ಒಂದಿಷ್ಟೇ ಉದ್ದ ಚೇರ್ ಮೇಲೆ ನಿಂತ್ಕೊಂಡು ನೀವು ಸೀರೆ ಉಟ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಎಲ್ಲೂ ರಿಂಕಲ್ಸ್ ಆಗೋ ಥರ ಸುಕ್ಕಾಗಿ ಉಟ್ಕೊಬೇಡಿ. ನೋಡಿ, ಈ ಥರ. ಇವಾಗ ನೀವು ಪೂಜೆಗೆಲ್ಲ ಹೋಗ್ತೀನಿ ಅಂದರೆ ಸ್ಲಿಪ್ಪರ್ ಹಾಕ್ಕೊಳಕ್ಕಾಗಲ್ಲ. ಆವಾಗ ನೀವು ಸ್ವಲ್ಪ ಮೇಲೆ ಉಡಿ. ಇಲ್ಲ ಅಂತ ಅಂದರೆ ನೀವು ರಿಸೆಪ್ಷನ್ಗೆ ಅಲ್ಲಿ ಇಲ್ಲಿ ಅಂತ ಅಂದಾಗ ನೀವು ನೀಟಾಗಿ ಒಂದಿಷ್ಟು ಸ್ಟೂಲ್ ಮೇಲೆ ಇಟ್ಕೊಂಡು ತೆಕ್ಕೊಳ್ಳಿ. ನನ್ನ ಆರೋಗ್ಯ ಪೌಡ್ರ್ ತೊಗೊಂಡು ಎಷ್ಟು ಸಣ್ಣ ಆಗಿದ್ದೀನಿ, ಇಲ್ಲಿ ಫೋಟೋ ಹಾಕಿರ್ತೀನಿ. ಎಷ್ಟು ದಪ್ಪ ಇದ್ದೋಳು ಇವಾಗ ಇಷ್ಟು ಸಣ್ಣ ಆಗಿದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ಇಲ್ಲಿಂದ ನಾನು ಉಟ್ಕೊಳ್ಳೋ ಥರ ತೋರಿಸ್ತೀನಿ, ಈಸಿಯಾಗಿ ಉಟ್ಕೊಳ್ಬೋದು. ಈ ಕಡೆಯಿಂದ ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ತಕ್ಕೊಳ್ಬೋದು. ನೋಡಿ, ಕರೆಕ್ಟಾಗಿ ಬಂತು. ಫುಲ್ಲು ತೋರಿಸೋದಕ್ಕೆ ನಮ್ಮನೆ ಸ್ಟ್ಯಾಂಡ್ ಇಟ್ಟು ಮಾಡೋದಕ್ಕೆಲ್ಲ ಆಗಲ್ಲ.
ಹೀಗೆ ಮಾಡ್ತಾ ಇದ್ದರೆ ನೋಡಿ, ನಾನು ಕಂಚಿ, ನೀವೆಲ್ಲರೂ ಹೇಳ್ಬೋದು ಇದು ಸಾಫ್ಟ್ ಸೀರೆ ಬೇಗ ಉಡ್ಬೋದು, ಕಂಚಿ ಸೀರೆಯಲ್ಲಿ ಉಡೋದು ತೋರಿಸಿ ಅಂತ ಕೇಳ್ಬೋದು. ಕಂಚಿ ಸೀರೆಯಲ್ಲಿ ಉಡೋದು ನಾನು ತೋರಿಸಿದ್ದೀನಿ ನೋಡಿ. ಈ ಫಸ್ಟ್ ನೆರಿಗೆ ಸ್ವಲ್ಪ ದೊಡ್ಡದಿರಲಿ, ಸ್ವಲ್ಪ ಉದ್ದ ಇರಲಿ. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ. ಒಂದು ಸೇಫ್ಟಿ ಪಿನ್ಗೆ ಒಂದು ಪೇಪರ್ ಹಾಕ್ಕೊಂಡಿದ್ದೀನಿ ನಾನು. ಇಲ್ದಿದ್ರೆ ಅದು ತುಂಬ ಜನಕ್ಕೆ ಆ ಥರ ಅನುಭವ ಆಗಿರುತ್ತೆ. ಸೀರೆಯಿಂದ ಸೇಫ್ಟಿ ಪಿನ್ ಎಲ್ಲ ಸಿಗಾಕ್ಕೊಂಡು ತುಂಬ ಹಾಳಾಗುತ್ತೆ. ಇದು ಹೀಗೆ ಬಿಟ್ಕೊಂಬಿಡಿ. ಇವಾಗ ಇಲ್ಲಿರುತ್ತಲ್ಲ ಇದನ್ನು ತಗೊಂಡು ನೋಡಿ ಫುಲ್ ಎಳ್ಕೊಳ್ಳಿ. ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿದೆಯಲ್ಲ ಇಲ್ಲಿವರೆಗೂ ನೀವೆಲ್ಲಿ ಲಂಗ ಕಟ್ಕೊಂಡಿರ್ತೀರ ಅಲ್ಲಿವರೆಗೂ ಇಟ್ಕೊಳ್ಳಿ. ಅಲ್ಲಿಂದ ನೆರಿಗೆ ತಕ್ಕೊಳ್ಳಿ. ಒಬ್ರೊಬ್ರು ಏನು ಮಾಡ್ತಾರೆ, ಇಲ್ಲಿಂದ ನೆರಿಗೆ ತಕ್ಕೊಳ್ತಾರೆ. ಹಾಗೆ ತಕ್ಕೊಳ್ಬೇಡಿ. ಲಂಗ ಎಲ್ಲಿ ಕಟ್ಕೊಳ್ತೀರ ಇದನ್ನು ನೆನ್ಪಿಟ್ಕೊಳ್ಳಿ. ಲಂಗ ಎಲ್ಲಿ ಕಟ್ಕೊಂಡಿದ್ದೀರಾ ಅಲ್ಲಿವರೆಗೂ, ಅಲ್ಲಿಂದ ನಿಮಗೆ ಚಿಕ್ಕದು ದೊಡ್ಡದು ಮೀಡಿಯಮಾಗಿ ತಕ್ಕೊಳ್ಳಿ. ತುಂಬ ದೊಡ್ಡದು ತಕ್ಕೊಳ್ಬೇಡಿ, ತುಂಬ ಚಿಕ್ಕದು ತಕ್ಕೊಳ್ಬೇಡಿ, ಮೀಡಿಯಮಾಗಿ ತಕ್ಕೊಳ್ಳಿ. ಇವಾಗ ಇಲ್ಲಿ ಫುಲ್ಲು ಟೈಟಾಗಿ ಎಳ್ಕೊಳ್ಳಿ. ಟೈಟಾಗಿ ಎಳ್ಕೊಂಡು ಈ ಕೈನ ಇಲ್ಲಿಟ್ಕೊಂಡು ಅದನ್ನು ಹೀಗಿಟ್ಕೊಳ್ಳಿ ನೋಡಿ. ಹೀಗಿಟ್ಕೊಂಡು ಇದು ದೊಡ್ಡದು ಬಂತು ನೆರಿಗೆ. ಈ ದೊಡ್ಡದ ನೆರಿಗೆ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಲ್ಲಿಂದ ಫುಲ್ಲು ನೆರಿಗೆನ ಸಮವಾಗಿ ಇಟ್ಕೊಳ್ಳಿ. ಒಂದಕ್ಕೊಂದು ಮಾಡ್ಕೊಳ್ಳಿ. ಈ ಫಸ್ಟ್ ನೆರಿಗೆ ಇದೆಯಲ್ಲ ಬಿಟ್ಬಿಡಿ. ಬಿಟ್ಟರೆ ನೋಡಿ ಇದಿಲ್ಲಿ ಹೀಗೆ ಸಿಗಿಸ್ಕೊಂಡು ಈ ನೆರಿಗೆ ಫುಲ್ಲು ಇಟ್ಕೊಂಡು ನೋಡಿ ಈ ಥರ ನಿಮಗೆ ಕಂಚಿ ಸೀರೆ ಆದರೆ ನಾನು ನೀಟಾಗಿ ತೋರಿಸ್ತೀನಿ ಯಾವ ಥರ ಒಂದು ಪಿನ್ ಮಾಡ್ಕೊಳ್ಳೋದು ಅಂತ ನೋಡಿ. ಹೀಗೆ ಮಾಡಿಕೊಂಡ್ರೆ ಅದು ನೆರಿಗೆ ಸರಿಯಾಗಿ ನಿಲ್ಲುತ್ತೆ. ಇವಾಗ ಒಂದೊಂದೇ ನೆರಿಗೆ ಏನಿದೆ ಆ ನೆರಿಗೆನ ಹೀಗಿಟ್ಕೊಳ್ಳಿ ನೋಡಿ. ಇಟ್ಕೊಂಡು ಇದು ಅಷ್ಟೆ. ನೀವು ಯೋಚನೆ ಮಾಡ್ಬೋದು ಈ ಲಾಸ್ಟದ್ದು ಈ ಕಡೆಯಿಂದ ರೈಟ್ ಸೈಡ್ದು ಫಸ್ಟ್ ನೆರಿಗೆ ಯಾಕೆ ಅಷ್ಟು ತೊಗೊಂಡ್ರು ಅಂತ ನಾನು ಹೇಳ್ತೀನಿ ನೋಡಿ. ಇವಾಗ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡಿಕೊಂಡು ಒಳಗೆ ಸಿಗಿಸ್ಕೊಳ್ಳಿ. ಫುಲ್ಲು ಕೈ ಹಾಕಿ, ಅದು ಒಂದೊಂದ್ಸರಿ ಇಲ್ಲಿ ಸಿಗಾಕೊಂಡಾಗ ಹೊಟ್ಟೆ ದಪ್ಪ ಕಾಣಿಸುತ್ತೆ. ಫುಲ್ಲು ಕೈ ಹಾಕಿ, ಇಲ್ಲಾಂದರೆ ಕೆಳಗಡೆಯಿಂದ ಕೈ ಹಾಕಿ ಆ ನೆರಿಗೆನ ಎಳ್ಕೊಳ್ಳಿ. ಈಗ ನೋಡಿ ಇಷ್ಟು ಬಂತು. ಇವಾಗಿರೋದು ಟ್ರಿಕ್. ಒಂದು ಸೇಫ್ಟಿ ಪಿನ್ ಇಟ್ಕೊಳ್ಳಿ, ಅದಕ್ಕೊಂದು ಚೂರು ಪೇಪರ್ ಹಾಕಿಟ್ಕೊಳ್ಳಿ. ಪೇಪರ್ ಹಾಕಿಟ್ಕೊಂಡಿದ್ದೀನಿ. ಈಗ ನೋಡಿ ಈಗಿರೋದು ಇದನ್ನು ಮಿಸ್ ಮಾಡಲೇಬೇಡಿ. ಇದನ್ನು ಫುಲ್ ಹಿಂಗೆ ಎಳ್ಕೊಂಬಿಡಿ. ಎಳ್ಕೊಂಡು ನೋಡಿ ಈ ಥರ ಇಲ್ಲಿ ಕೈ ಹಾಕಿ ನೋಡಿ. ನಾನು ಆವಾಗಲೇ ಏನಾದರೂ ಒಂದು ಚೂರು ಎಕ್ಸ್ಟ್ರಾ ಬಂದಿದೆಯಾ ಇಲ್ಲ, ಇಲ್ಲಿ ಕೈ ಹಾಕ್ಕೊಂಡು ಇಲ್ಲಿ ಈ ನೆರಿಗೆನ ಫಸ್ಟು ನೆರಿಗೆ ಇದೆಯಲ್ಲ ಇಲ್ಲಿ ನೋಡಿ, ಈ ಫಸ್ಟ್ ನೆರಿಗೆನ ಈಗ ಎಳ್ಕೊಳ್ಳಿ. ನಿಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ನೋಡಿ 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 ಇಲ್ಲಿದೆ. ಇದ್ರದ್ದು ಸೂತ್ರ ಇಲ್ಲಿದೆ. ಹೀಗೆ ಎಳ್ಕೊಳ್ಳಿ. ನೀವು ನೋಡ್ಕೊಳ್ಳಿ, ಹಿಂಗೆಲ್ಲ ಸರಿ ಮಾಡ್ಕೊಳ್ಳಿ. ಸರಿ ಮಾಡಿಕೊಂಡು ನೋಡಿ ಈ ಥರ. ನಿಮಗಿಲ್ಲಿ ನೆರಿಗೆ ಬೇಕು ಅಂತ ಅಂದರೆ ನೋಡಿ ಈ ಥರ ಹೀಗೆ. ಇದನ್ನು ಸ್ವಲ್ಪ ನೀವು ಟೈಟಾಗಿ ಎಳ್ಕೊಂಡ್ರೆ ನಿಮಗೆ ಹೊಟ್ಟೆ ಒಳಗೋದಂಗೆ ಕಾಣಿಸುತ್ತೆ. ಈಗ ಇದಿದೆಯಲ್ಲ ಇಲ್ಲಿ ಪಿನ್ ಹಾಕ್ಕೊಳ್ಳಿ, ಲಂಗಕ್ಕೆ ಸೇರಿಸಿ ಆಯಿತಾ. ಒಳಗಡೆ ಬಟ್ಟೆಗೆ ಸೇರಿಸಿ ಪಿನ್ ಹಾಕ್ಕೊಬೇಡಿ, ಇಲ್ಲಾಂದರೆ ಏನಾಗುತ್ತೆ ಅದು ಜಾರುತ್ತೆ. ಒಬ್ರೊಬ್ರು ಏನು ಮಾಡ್ತಾರೆ ಮೇಲೆ ಸಿಗಿಸ್ಕೊಳ್ತಾರೆ. ಮೇಲೆ ಸಿಗಿಸ್ಕೊಳ್ಬೇಡಿ. ಆದರೆ ಸೀರೆ ಬಿಚ್ಚಬೇಕಾದ್ರೆ ಹುಷಾರಾಗಿ ಬಿಚ್ಚಿ ನೋಡಿ. ಲಂಗಕ್ಕೆ ಸೇರಿಸಿ ಒಂದಿಲ್ಲಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಫಸ್ಟ್ ಲೆಫ್ಟ್ ಸೈಡಿಂದ ನಾವು ತೊಗೊಂಡ್ವಲ್ಲ ಅದನ್ನು ನೋಡಿ
ನೀಟಾಗಿ ಬಂತು ನೋಡಿ. ಇದನ್ನು ಇವಾಗ ಇದಿದೆಯಲ್ಲ ಇದನ್ನು ನೋಡಿ ಹೀಗೆ ಫುಲ್ಲು ಒಂದೇ ಕಡೆ ಗುಂಪಾಗಿ ನೀವು ಇದು ಮಾಡ್ಕೊಬೇಡಿ, ಸಿಗಿಸ್ಬೇಡಿ. ಚೂರು 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 ತಗೊಂಡು ಸಿಗಿಸಿದ್ರೆ ನೋಡಿ ಈ ಥರ ನೀಟಾಗಿ ಕಾಣುತ್ತೆ. ನೋಡಿದ್ರ ನೀಟಾಗಿ ಕಾಣಿಸುತ್ತೆ. ಈಗ ಈ ಫಸ್ಟ್ ನೆರಿಗೆ ಏನಿದೆ ಅದನ್ನು ಸ್ವಲ್ಪ ಎಳ್ಕೊಳ್ಳಿ. ಯಾಕೆ ಅಂತ ಅಂದರೆ ನಾವಿಲ್ಲಿ ಎಳ್ಕೊಬೇಕಾದ್ರೆ ಅದು ಮೇಲೋಗಿರುತ್ತೆ ನೆರಿಗೆ. ನೀವು ಎಲ್ಲರದ್ದು ಇನ್ನು ಗಮನಿಸೋಕ್ಕೆ ಶುರು ಮಾಡಿ. ನೀವು ಯಾರಾದರೂ ಸೀರೆ ಉಟ್ಟಿರೋದು ಫೋಟೋದಲ್ಲಿ ನಿಂತಾಗ ಫಸ್ಟ್ ನೆರಿಗೆ ಮೇಲೋಗಿರುತ್ತೆ, ಈ ನೆರಿಗೆ ಎಲ್ಲ ಕೆಳಗಿರುತ್ತೆ. ಯಾಕಂದರೆ ನಾವಿಲ್ಲಿ ಸಿಗಿಸ್ಬೇಕಾದ್ರೆ ಏನಾಗುತ್ತೆ ಅದು ಮೇಲೋಗುತ್ತೆ. ಹಾಗಾಗಿ ಫಸ್ಟ್ ನೆರಿಗೆನ ನೀವು ಸ್ವಲ್ಪ ಇದು ಮಾಡ್ಕೊಳ್ಳಿ, ಕೆಳಗೆ ಮಾಡ್ಕೊಳ್ಳಿ. ಫಸ್ಟ್ ನೆರಿಗೆ ಮಾತ್ರ ಮಾಡಿಕೊಂಡು ಎಲ್ಲ ಸೇರಿಸಿ. ಈಗ ನೋಡಿ ಒಂದು ದೊಡ್ಡ ಪಿನ್ನು ಆಯಿತಾ, ದೊಡ್ಡ ಪಿನ್ಗೆ ನಾನೊಂದು ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಹೇಳ್ತಿರೋದು ಹೀಗಿದೆಯಲ್ಲ ನೋಡಿ, ಹೀಗಿಟ್ಕೊಳ್ಳಿ. ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಆವಾಗ ನೀವು ಎಷ್ಟೇ ಓಡಾಡಿ, ಎಷ್ಟೇ ಕೆಲಸ ಮಾಡಿ, ಎಷ್ಟೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದ್ರೂ ನಿಮಗೆ ಸೀರೆ ಬಿಚ್ಚೋಗಲ್ಲ. ನೋಡಿ ಈ ಥರ ಪಿನ್ ಮಾಡ್ಕೊಂಬಿಟ್ರೆ ನಿಮಗೆ ನೀಟಾಗಿರುತ್ತೆ. ನೋಡಿದ್ರ ಎಷ್ಟು ನೀಟಾಗಿ ಬಿಡ್ಬೋದು. ನಾನು ಇವಾಗ ಒಂದು ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ, ಅದಕ್ಕೆ ನಂಗೆ ತುಂಬ ಜನ ಕೇಳ್ತಿದ್ರು ಸೀರೆ ನೀವೆಷ್ಟು ನೀಟಾಗಿ ಉಡ್ತೀರ. ಒಂದು ಸರಿ ನಾನು ಹೇಳಿದೆ ಹಳೇದು ಕಂಚಿ ಸೀರೆ ಉಟ್ಕೊಂಡು ವಿಡಿಯೋ ಮಾಡಿದ್ದೀನಿ ನೋಡಿ ಅಂತ ಅಂದರೆ, ಇಲ್ಲ ಹಾಗೆ ತೋರಿಸಿ, ಒಂದು ಸರಿ ಉಡೋದು ತೋರಿಸಿ ಅಂತ ಹೇಳ್ತಿದ್ರಿ, ಅದಕ್ಕೆ ತೋರಿಸಿದ್ದೀನಿ. ನೋಡಿ ಇವಾಗ ಇಲ್ಲಿ ಆಯ್ತಲ್ವಾ. ಇದನ್ನು ನೀವು ಒಬ್ಬರೇ, ನಮಗೆ ಯಾರೂ ಇಲ್ಲಿ ಇಟ್ಕೊಳ್ಳೋಕ್ಕಿಲ್ಲ, ಈಗ ಸರಿ ಮಾಡೋಕ್ಕಿಲ್ಲ ಅಂದಾಗ ನೀವು ಹೀಗೆ ಇಟ್ಕೊಳ್ಳಿ. ಫಸ್ಟ್ ನೆರಿಗೆನ ನಾನು ಮಾಡ್ಕೊಳ್ಳಲ್ಲ, ನನ್ನ ಮಗಳಿಗೆ ನಾನು ಐಡಿಯಾ ಹೇಳ್ಕೊಟ್ಟಿದ್ದು. ಹೀಗೆ ಮಾಡಿಕೊಂಡು ಇಲ್ಲೊಂದು ಬಟ್ಟೆ ಕ್ಲಿಪ್ ಹಾಕ್ಕೊಳ್ಳಿ. ಸ್ವಲ್ಪ ಹೀಗೆ ಮಾಡಿಕೊಂಡು ನೀವು ಕಂಚಿ ಸೀರೆ ಉಡ್ಬೇಕಾದ್ರೆ ನಿಮಗೆ ಕಷ್ಟ ಆಗುತ್ತೆ. ನೋಡಿ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಇಲ್ಲಿ ಇವಾಗ ನೆಕ್ಸ್ಟ್ ತಿರ್ಗಾ 1 2 ನಿಮ್ದು ಯಾವ ನೆರಿಗೆ ಇದೆ ಆ ನೆರಿಗೆನ ನೋಡಿ ಈಗ ಸಮವಾಗಿ ಇಟ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ಇಲ್ಲೊಂದು ಬಟ್ಟೆ ಕ್ಲಿಪ್ ಎಲ್ಲರ ಮನೆಯಲ್ಲೂ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಫುಲ್ಲು ಹೀಗೆ ಮಾಡಿಕೊಂಡು ಕಂಚಿ ಸೀರೆ ನೋಡಿ ಈ ಥರ ನಮಗೆ ಯಾರ ಸಹಾಯನೂ ಇಲ್ಲದೆ ಉಡ್ಬೋದು. ಅವಾಗ ಹೀಗಿಟ್ಕೊಂಡು ಅದನ್ನು ಇವಾಗ ನೋಡಿ ಈ ಥರ ಹೀಗೆ ಮಾಡ್ಕೊಳ್ಳಿ. ಈ ತುದಿ ಏನಿರುತ್ತೆ ಲಾಸ್ಟದ್ದು ಸ್ವಲ್ಪ ಒಳಗಡೆಯಿಂದ ಹೀಗೆ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಹೀಗೆ ಮಾಡಿದ್ರೆ ನಿಮಗೆ ಅದು ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಫಾಲ್ ಹಾಕಿದ್ದು ಎಲ್ಲ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ನೋಡಿ ನಾನಿವಾಗ ತೆಗೆದು ತೋರಿಸ್ತೀನಿ. ಎಷ್ಟು ನೀಟಾಗಿ ಬಂತಲ್ವಾ. ಇಲ್ಲೂ ಅಷ್ಟೇ, ಈ ಸಾಫ್ಟ್ ಆದರೆ ಏನಾಗುತ್ತೆ ನಿಮ್ಮದು ಎಷ್ಟು ನೆರಿಗೆ ಇದೆ ಅಷ್ಟೊಂದು ಸರಿ ಮಾಡಿಕೊಂಡು ಇದು ಏನಾಗುತ್ತೆ ಆಮೇಲೆ ಹಿಂಗೆ ಬಂದುಬಿಡುತ್ತೆ. ಇಲ್ಲೇನಾದರೂ ಭಾರ ಜರಿ ವರ್ಕು ಏನಾದರೂ ಎಂಬ್ರಾಯ್ಡಿಂಗ್ ವರ್ಕ್ ಇತ್ತು ಅಂದರೆ ಹೀಗೆ ಬಂದುಬಿಡುತ್ತೆ ಅಲ್ವಾ. ತುಂಬ ಜನಕ್ಕೆ ಹಾಗೆ ಬರಬಾರ್ದು ಅಂತ ಅಂದರೆ ನೀಟಾಗಿ ಹೀಗೆ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡಿಕೊಂಡು ಇಲ್ಲಿ ನೋಡಿ ಈ ಭಾಗನ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಇಲ್ಲೊಂದು ಪೇಪರ್ ಹಾಕ್ಕೊಂಡಿರ್ತೀರ ಸೇಫ್ಟಿ ಪಿನ್ಗೆ ನೋಡಿ ಬರಲ್ಲ, ನೀಟಾಗಿ ಉಡ್ಬೋದು. ಇಷ್ಟು ಆಯ್ತಲ್ವ. ಸೀರೆ ಉಡೋದು ಹೇಳ್ಕೊಟ್ಟಿದ್ದೀನಿ. ಇವಾಗ ನೋಡಿ ಎಲ್ಲ ಆಯಿತು. ಲಂಗ ಯಾಕೋ ತುಂಬ ಟೈಟ್ ಆಗ್ತಿದೆಯಲ್ಲ, ಏನು ಮಾಡೋದು, ಬಿಚ್ಚಕ್ಕಾಗಲ್ವಲ್ಲ. ಎಲ್ಲೂ ಸುಮ್ಮನೆ ಯಾವುದೋ ರೂಮ್ಗೋ ಹೋಗೋದು. ನೋಡಿ ತೋರಿಸ್ತೀನಿ. ಹೀಗೆ ಸ್ವಲ್ಪ ಅಷ್ಟೇ, ಸ್ವಲ್ಪ ಹೀಗೆ ಮಾಡಿ
ನೋಡಿ ಇಲ್ಲಿ ಲಾಡಿ ನೋಡಿ, ನೀವು ಟೈಟ್ ಆದರೂ ಮಾಡ್ಕೊಬೋದು, ಲೂಸ್ ಆದರೂ ಮಾಡ್ಕೊಳ್ಬೋದು. ಊಟ ಮಾಡಿರ್ತೀವಿ, ಕರೆಕ್ಟಾಗಿ ಕಟ್ಕೊಂಡಿರ್ತೀವಿ, ಊಟ ಮಾಡಿದ್ಮೇಲೆ ಟೈಟ್ ಅನಿಸುತ್ತೆ. ಹೀಗೆ ಇದನ್ನೆಲ್ಲ ಒಳಗೆ ಹಾಕೋದು ಮರಿಬೇಡಿ. ಆಮೇಲೆ ಒಂದು ಸ್ವಲ್ಪ ಈಗ ಸರಿ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಯಿತಾ? ನೋಡಿ ಇಷ್ಟೇ. ಅದಕ್ಕೋಸ್ಕರ ರೈಟ್ ಸೈಡು ಇಲ್ಲೇ ಕಟ್ಕೊಳ್ಳಿ ಲಾಡಿನ ಅಂತ ಹೇಳೋದು. ಈಗ ರೆಡಿ ಆಗೋದು ತೋರಿಸ್ತೀನಿ. ನಾನು ಹೇಳಿದ್ನಲ್ಲ ಈ ಕ್ರೀಮೆ ಬಳಸೋದು, ಸ್ವಲ್ಪ ತೊಗೊಳ್ತೀನಿ, ಅದನ್ನು ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ. ಯಾಕಂದರೆ ನಂದು ಫೇಸ್ ಪೌಡರ್ ಇದೆಯಲ್ಲ, ಆ ಫೇಸ್ ಪೌಡರು ಫೇಸ್ ವಾಶಲ್ಲೇ ಪೌಡರು ಆಯಿಲು ದಿನ ಯೂಸ್ ಮಾಡ್ತೀನಿ. ನೋಡಿ ಇಷ್ಟೇ ತೊಗೊಳ್ತೀನಿ. ಫುಲ್ಲು ನಾನು ಬರೀ ಹಣ್ಣಲ್ಲಿ ವೀಡಿಯೋ ಮಾಡೋದು ಬೇಡ ಅಂತ ಹೇಳಿ ನಾನು ಬೊಟ್ಟಿಟ್ಕೊಂಡಿದ್ದು. ಫುಲ್ಲು ಎಲ್ಲ ಕಡೆನೂ ಚೆನ್ನಾಗಿ ಈ ಥರ ಉಜ್ಕೊಳ್ತೀನಿ. ಕೊರ್ಗಜ್ಜನ ಗಂಧ, ಲಿಪ್ಸ್ಟಿಕ್ಕು, ನಾನು ಇದೇ ಲಿಪ್ಸ್ಟಿಕ್ ಹಚ್ಕೊಳ್ಳೋದು. ಕುಬೇರ ಲಕ್ಷ್ಮಿ ಹಸಿರು ಕುಂಕುಮ, ಇದ್ರದ್ದು ವಿಡಿಯೋ ನೆಕ್ಸ್ಟ್ ಬರುತ್ತೆ. ಈಗ ಟೈಮ್ ಆಯಿತು ಫಂಕ್ಷನ್ಗೆ. ಇದೇ ಓಲೆಗೆ ಈ ಜುಮ್ಕಿ ಹಾಕ್ಕೊಳ್ತಾ ಇದ್ದೀನಿ. ಏನೇ ಹಾಕ್ಕೊಳ್ಬೇಕಾದ್ರೂ, ಗೋಲ್ಡ್ ಹಾಕ್ಕೊಳ್ಬೇಕಾದ್ರೆ ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅದೆಲ್ಲಾದರೂ ಬಿದ್ದರೆ ಸಿಗಲ್ಲ, ಅದೇ ಒಂದು ಕೆಲಸ ಆಗೋಗುತ್ತೆ ಹುಡ್ಕೋದು. ಹಾಗೆ ಈ ಜುಮ್ಕಿ 3,000 ರೂಪಾಯಿ ಇದ್ದಾಗ 4 ಗ್ರಾಮ್ ಇದೆ, 14,000 ರೂಪಾಯಿನೋ ಕೊಟ್ಟು ತೊಗೊಂಡಿತ್ತು. ಈಗ ನೋಡಿ ಈ ಓಲೆನೂ ಅಷ್ಟೇ 2000 ಇಸ್ವಿಲಿ 2,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಇದ್ರಕ್ಕೊಂದು ಕಮಲವಿಂದು ಪ್ಲೇಟ್ ಬಂದಿತ್ತು, ಅವಾಗೆಲ್ಲ ಟ್ರೆಂಡ್ ಇತ್ತು. ಈಗಿಲ್ಲ, ಅದು ದುಡ್ಡಿಲ್ದಾಗ ಮಾರ್ಕೊಂಬಿಟ್ಟೆ. ನೋಡಿ ಓಲೆ ಜುಮ್ಕಿ ಆಯಿತು. ಇದು ಹವಳದ ಸರ, ಇದು ಲಕ್ಷ್ಮೀ ಕಾಸಿನ ಸರ. ಲಕ್ಷ್ಮೀ ಕಾಸಿನ ಸರದ್ದು ವಿಡಿಯೋ ಮಾಡಿದ್ದೀನಿ ನೋಡಿ, ಎಷ್ಟು ಗ್ರಾಮ್ ಇದೆ ಏನು ಅಂತ. ಈ ಚಿಕ್ಕ ಚೈನು ಬಿಚ್ತೀನಿ. ಇದು ಸಣ್ಣದಾಗಿ ಇದರಲ್ಲೇ ಬಾಲು ಗುಂಡಾಕ್ಸಿದ್ದೀನಿ ನೋಡಿ, ಅದು ಹೀಗೆ ಆಡುತ್ತೆ. ನೋಡಿ ಈ ನೆಕ್ಲೆಸ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ರೆಡಿ ಆಯಿತು. ಈಗ ಇದೆಲ್ಲ ತುಂಬ ವರ್ಷದ ಹಳೆಯದೇ ಕ್ಲಿಪ್ಪು, ಎಲ್ಲ ಜೋಪಾನವಾಗಿ ಇಟ್ಕೊಂಡಿರ್ತೀನಿ. ಈಗೊಂದು ಸುಮ್ಮನೆ ನಾನು ಯಾವಾಗಲೂ ಇದೇ ಥರ ಹಾಕ್ಕೊಳ್ಳೋದು.
ನಿನ್ನೆ ತಲೆಗೆ ಸ್ನಾನ ಮಾಡಿದ್ದು ಬಾಚು ಇಲ್ಲ ನೋಡಿ, ಈ ಥರ ಇದೆ. ನಾನು ಮನೆ ಒಳಗೆ ತಲೆ ಬಾಚಲ್ಲ, ಕೂದಲೆಲ್ಲ ಉದುರುತ್ತೆ ಅಂತ ಹೊರಗಡೆನೆ ತಲೆ ಬಾಚೋದು. ಇಷ್ಟು ದೊಡ್ಡ ದೊಡ್ಡದು ದೂರ ದೂರ ಹಲ್ಲಿರೋದು ಬಾಚಣಿಗೆ ಇಟ್ಕೊಂಡಿರ್ತೀನಿ. ಕೂದಲು ತುಂಬ ಉದುರುತ್ತಾ ಇತ್ತು, ಈಗ ಇಲ್ಲ, ಎಲ್ಲೋ ಒಂದು 5-6 ಇಷ್ಟು ಉದುರುತ್ತೆ ಅಷ್ಟೇನೆ. ಆಯಿತು, ರೆಡಿ ಆಯಿತು. ಸೀರೆ ಉಡೋಕ್ಕಿಂತ ಮುಂಚೆನೂ ಹಾಕ್ಕೊಳ್ಬೋದು, ಇಲ್ವಾ ಸೀರೆ ಉಟ್ಟ ಮೇಲೂ ಹಾಕ್ಕೊಳ್ಬೋದು, ಇದೇನು ತೊಂದರೆ ಇಲ್ಲ. ನಾನು ಈ ಥರದ್ದು 3 ತೊಗೊಂಡು ಇಟ್ಕೊಂಡಿದ್ದೀನಿ. ಒಂದೊಂದು ಇವಾಗ ಪಲಾಸೋ ಹಾಕ್ಕೊಳ್ತೀವಿ, ಅದು ಈ ತುದೀಲಿ ಹೊಲಿಗೆ ತಾಗ್ತಾ ಇರುತ್ತೆ, ಅದು ನಮಗೆ ನಡೆಯೋಕ್ಕೆ ಹಿಂಸೆ ಆಗುತ್ತೆ. ತುಂಬ ಜನ ಹೆಣ್ಮಕ್ಳು ಇದನ್ನು ಅನುಭವಿಸ್ತಾ ಇರ್ತಾರೆ, ಗಂಡು ಮಕ್ಳಿಗೂ ಆಗುತ್ತೆ ತೊಡೆ ಕೊರಿಯೋದು. ಹಾಗಾಗಿ ನಾನು ಇವಾಗ ಏನು ಮಾಡ್ತೀನಿ, ಪಲಾಜೋಗೂ ಹಾಕ್ಕೊಳ್ತಾ ಇದ್ದೀನಿ. ಮೊನ್ನೆ ಯಾವುದೋ ಪಲಾಜಾಗ ಹಾಕ್ಕೊಂಡಿದ್ದೆ, ಕಲರು ಹಿಡ್ಕೊಂಡಿದ್ದೆ ಅದ್ರದ್ದು. ಮೊನ್ನೆ ನಾನು ತಲಕಾವೇರಿಗೆ ಹೋಗಿದ್ನಲ್ಲ, ರಾಮ ಗ್ರೀನ್ ಪ್ಯಾಂಟ್ ಹಾಕ್ಕೊಂಡಿದ್ದೆ. ಮಡಿಕೇರಿಗೆ ಹೋದಾಗ ಅಲ್ಲಿ ನೀರಲ್ಲಿ ಆಟ ಆಡೋದ್ವಲ್ಲ, ಆವಾಗ ಅದ್ರದ್ದು ಕಲರ್ ಹಿಡ್ಕೊಂಡಿರೋದು. ಇದನ್ನು ಮಾತ್ರ ಸೀರೆ ಉಟ್ಟಾಗ ಯಾವುದೇ ಕಾಲ ಆಗಿರಲಿ, ಬೇಸಿಗೆಗಾಲದಲ್ಲಂತೂ ಬೇಕೇ ಬೇಕು. ಬೇಸಿಗೆಗಾಲಾಗಲಿ, ಮಳೆಗಾಲ ಚಳಿಗಾಲಾಗಲಿ, ಯಾವುದೇ ಕಾಲದಲ್ಲಾದ್ರೂ ಇದನ್ನು ಹಾಕ್ಕೊಂಡ್ರೆ ನಿಮಗೇನು ಅನಿಸಲ್ಲ, ಆರಾಮಾಗಿರ್ಬೋದು. ಇಲ್ದಿದ್ರೆ ತೊಡೆ ತಾಗಿ ಉರಿಯುತ್ತೆ, ಆಗಲ್ಲ. ಇದನ್ನು ತಗೊಳ್ಳಿ, 150 ರೂಪಾಯಿ ಅಷ್ಟೇ ಇದು. ತುಂಬ ಬಾಳಿಕೆ ಬರುತ್ತೆ. ನಾನು ತೊಗೊಂಡೆ 5-6 ವರ್ಷ ಆಯಿತು. ತುಂಬ ಬಾಳಿಕೆ ಬರುತ್ತೆ, ನಮ್ಗೆ ಸೇಫ್ಟಿ ಇದು. ಇದೆಲ್ಲ ನಾವು ಶೋಕಿಗೋಸ್ಕರ ಹಾಕ್ಕೊಳ್ಳೋದಲ್ಲ, ನಮ್ಗೆ ಆರೋಗ್ಯಕ್ಕೋಸ್ಕರ ಹಾಕ್ಕೊಳ್ಳೋದು. ಇಲ್ದಿರೆ ತೊಡೆ ತಾಗಿ ಅದು ಹಿಂಸೆ ಪಡೋದು ಎಷ್ಟು ಕಷ್ಟ ಅಂತ ನಿಮ್ಮೆಲ್ರಿಗೂ ಗೊತ್ತು. ದಪ್ಪ ಇದ್ದವ್ರಿಗಲ್ಲ, ತುಂಬ ಸಣ್ಣ ಇದ್ದವ್ರಿಗೂ ತೊಡೆ ತಾಗುತ್ತೆ ಅಲ್ವಾ? ಕಮೆಂಟ್ ಮಾಡಿ ನನಗೆ. ಇದೊಂದು ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದೀನಿ, ಹೀಗೂ ಇಟ್ಕೊಳ್ಬೋದು, ಹೀಗೂ ತಗ್ಲಾಕ್ಕೊಳ್ಬೋದು. ಇಷ್ಟು ರೆಡಿ ಹಾಕಿದ್ದೀನಿ. ಹೇಗೆ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಫುಲ್ಲು ತೋರಿಸ್ತೀನಿ ಈಗ. ಇಷ್ಟು ದಪ್ಪ ಇದ್ದೆ, ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ, ಎಷ್ಟು ದಪ್ಪ ಇದ್ದೆ, ಹೊಟ್ಟೆ ಎಷ್ಟು ದಪ್ಪ ಇತ್ತು. ಈಗ ನೋಡಿ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.